Easy and slow English, parts of speech, conjunction. What is conjunction? The word which are connecting two words or two sentences is generally called as conjunction. ಎರಡು ಪದಗಳನ್ನು ಅಲ್ಲಾದ್ರೆ ಎರಡು ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿದ ವರ್ಡ್ಗೆ ಕಂಜಂಕ್ಷನ್ಸ್ ನ ಹೇಳ್ತದೆ. ದಿ ಎಕ್ಸಾಂಪಲ್ಸ್ ಆ್ಯಂಡ್, ಆರ್, ಸೋ, ಆಫ್ಟರ್, ಬಿಫೋರ್, ಬಿಕಾಸ್ ಇದೇ ಥರ ತುಂಬ ವರ್ಡ್ಸ್ ಉಂಟು. ಇಷ್ಟು ಮಾತ್ರ ಅಲ್ಲ, ಇದಕ್ಕಿಂತ ಜಾಸ್ತಿ ಉಂಟು. ಆದರೆ ಸ್ವಲ್ಪ ಎಕ್ಸಾಂಪಲ್ ಲೆಕ್ಕದಲ್ಲಿ ನೋಡುವಾಗ ನಿಮಗೆ ಸ್ವಲ್ಪ ಈಸಿಯಾಗಿ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ದೀಪಿಕಾ ಈ ಸ್ಮಾರ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್. ದೀಪಿಕಾ ಸ್ಮಾರ್ಟ್ ಗರ್ಲ್ ಆದರೆ ಹಾರ್ಡ್ ವರ್ಕಿಂಗ್ ಗರ್ಲ್, ಅದೆರಡು ಜಾಯಿನ್ ಮಾಡಿ ಹೇಳುವಾಗ ಸ್ಮಾರ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಓಕೆ, ನೆಕ್ಸ್ಟ್, ಹಿ ವಾಸ್ ಟಯರ್ಡ್ ಸೊ ಹಿ ವೆಂಟ್ ಟು ಬೆಡ್ ಅರ್ಲಿ. ಹಿ ವಾಸ್ ಟಯರ್ಡ್, ಅವನು ತುಂಬ ಟಯರ್ಡ್ ಆಗಿದೆ. ಹಿ ವೆಂಟ್ ಟು ಬೆಡ್, ಬೇಗನೆ ಮಲಗಲಿಕ್ಕೆ ಹೋಗಿದೆ. ಇದು ಎರಡು ಸೆಂಟೆನ್ಸ್, ಅದು ಜಾಯಿನ್ ಮಾಡಲಿಕ್ಕೆ ಸೋ ಸೇರಿಸಿದರೆ ಅದು ಒಂದೇ ಲೆಕ್ಕದಲ್ಲಿ ಹೇಳಲಿಕ್ಕೆ, ಒಂದೇ ಸೆಂಟೆನ್ಸ್ ಆಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಹಿ ವಾಸ್ ಟಯರ್ಡ್ ಸೊ ಹಿ ವೆಂಟ್ ಟು ಬೆಡ್ ಅರ್ಲಿ. ಅದೇ ಅದರಲ್ಲಿ ನೋಡಿ, ರಿತಿಕಾ ಲೈಕ್ ಆ್ಯಪಲ್. ರಿತಿಕನಿಗೆ ಆ್ಯಪಲ್ ಲೈಕ್ ಹೌದು. ಶಿ ಪ್ರಿಫರ್ಸ್ ಆರೆಂಜ್, ಆದರೆ ಅವಳು ಪ್ರಿಫರ್ ಮಾಡೋದು ಆರೆಂಜಿಗೆ. ಇದನ್ನಲ್ಲಿ ನಾವು ಯೂಸ್ ಮಾಡೋದು ಕಂಜಂಕ್ಷನ್ ಬಟ್. ರಿತಿಕಾ ಲೈಕ್ ಆ್ಯಪಲ್ ಬಟ್ ಶಿ ಪ್ರಿಫರ್ಸ್ ಆರೆಂಜ್. ನೆಕ್ಸ್ಟ್, ಲೆಟ್ ಮೀ ನೋ ಇಫ್ ಯು ಗೋ ಟು ಸ್ಕೂಲ್. ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುವ ವಿಷಯ ನನಗೆ ತಿಳಿಸಬೇಕಂದೆ. ಲೆಟ್ ಮೀ ನೋ ಇಫ್, ಶಾಲೆಗೆ ಹೋಗುವಾದರೆ ನನಗೆ ಹೇಳಬೇಕಂದೆ. ಇದು ಸಹ ಇಫ್ ಯೂಸ್ ಮಾಡಿದರೆ ಅದಕ್ಕೆ ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಆಗಿ ಬರುತ್ತದೆ. ನೆಕ್ಸ್ಟ್, ದಾಕ್ಷಿತ್ ಈಟ್ಸ್ ನಾಟ್ ಓನ್ಲಿ ಪಾಸ್ತಾ ಬಟ್ ಆಲ್ಸೋ ಪುಳಿಯೋಗ್ರ. ಪಾಸ್ತಾ ಮಾತ್ರವಲ್ಲ ಅವನು ತಿನ್ನೋದು, ಪುಳಿಯೋಗ್ರ ಸಹ ತಿಂತದೆ. ಅದಕ್ಕೆ ನಾಟ್ ಓನ್ಲಿ ಬಟ್ ಆಲ್ಸೋ ಎರಡು ಸೆಂಟೆನ್ಸಿಗೆ ಅಲ್ಲಾದರೆ ಎರಡು ವರ್ಡಿಗೆ ಜಾಯಿನ್ ಮಾಡಲಿಕ್ಕೆ ಯೂಸ್ ಮಾಡಿದ ವರ್ಡಿಗೆ ಕಂಜಂಕ್ಷನ್ ಹೇಳ್ತದೆ. ಇದು ಇಂಗ್ಲಿಷ್ನಲ್ಲಿ ಪಾರ್ಟ್ ಆಫ್ ಸ್ಪೀಚಲ್ಲಿ ತುಂಬ ಉಂಟು, ಅದರಲ್ಲಿ ಒಂದು ಪಾರ್ಟ್ ಮಾತ್ರವಾಗಿದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ, ಆದರೆ ಪ್ರಾಕ್ಟೀಸ್ ಮಾಡುವಾಗ ಈಸಿಯಾಗಿ ಅದು ಗೊತ್ತಾಗಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.